ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ತೊಯ್ಸಿದ ಮಂಡಕ್ಕಿ. ಇದಕ್ಕೆ ಎಣ್ಣೆ ಒಂದು ತೌಲಿ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು ಚಿಕ್ಕ ಗಿಂಡಿಯಷ್ಟು. ಇದು 4 ಮಂದಿಗೆ ಮಾಡ್ತಾ ಇರೋದು ನಾನು. ಇದಕ್ಕೆ ಸಾಸಿವೆ, ಆಮೇಲೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು, ಹಿಂಗೆ ಹಾಕಬೇಕು. ಇದು ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಆಗಬೇಕು. ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೋಬೇಕು. ಇದು ಚೆನ್ನಾಗಿ ಕರಿಬೇವು ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣವೇ ಅರಿಶಿನ ಹಾಕಬೇಕು. ಫಸ್ಟಿಗೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕಿದ ತಕ್ಷಣವೇ ಉಪ್ಪು ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡ ತಕ್ಷಣವೇ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 4 ಮಂದಿಗೆ ಸೇರಿ ಮಾಡ್ತಾ ಇರೋದ್ರಿಂದ 2 ಸ್ಪೂನ್ ಉಪ್ಪು ಹಾಕ್ತಾ ಇರೋದು. ಇದಕ್ಕೆ 1 ಸ್ಪೂನ್ ಸಕ್ಕರೆ ಫ್ಲೇವರ್ಗೋಸ್ಕರ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೋಡಿ, ಇಷ್ಟು ಸಾಫ್ಟ್ ಆಗಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು. ಅದರ ನಂತರ 2 ಟೊಮೊಟೊ, 2 ಈರುಳ್ಳಿ 2 ಟೊಮೊಟೊ ಇಷ್ಟೇ ತಗೋಬೇಕು. ಇದಕ್ಕೆ ಶೇಂಗಾ ಹುರ್ಕಡ್ಲೆ ಏನೂ ಹಾಕಬಾರ್ದು. ಇದು ಟೊಮೊಟೊ ಈರುಳ್ಳಿ ಸಾಫ್ಟ್ ಆಗಬೇಕು. ಇದಕ್ಕೆ ನೀವು ಕಾಯಿ ತುರಿ ಹಾಕೋಬೋದು. ಇದಕ್ಕೆಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಕಟ್ ಮಾಡಿ. ಮಂಡಕ್ಕಿನೂ ಟೊಮೊಟೊ ಈರುಳ್ಳಿ ಆದ ನಂತರ ಮಂಡಕ್ಕಿನೂ ನೆನೆಸ್ಬಿಟ್ಟು ಇದಕ್ಕೆ ಹಾಕಿ ಕಲಿಸ್ಬೇಕು. ಕಲಿಸಿದ ಮೇಲೆ ಬಿಸಿ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಆಮೇಲೆ ಲಾಸ್ಟಿಗೆ ಹುರ್ಕಡ್ಲೆ ಪೌಡ್ರು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆಪ್ಷನಲ್, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇದು ಇಷ್ಟು ಸಾಫ್ಟ್ ಆಗಬೇಕು ಒಗ್ಗರಣೆ. ಇದಕ್ಕೆ ಆಮೇಲೆ ಮಂಡಕ್ಕಿ ಎಲ್ಲ ಹಾಕಿ ಅಲ್ಲೇ ನೆನೆಸ್ತಾ ಇದ್ದೇವೆ ನೋಡ್ರಿ. ಈ ಥರ ಒಂದು ನೀರು ಇದನ್ನು ಮಾಡಿಕೊಂಡು ಡಬ್ರಿಯಲ್ಲೇ ಅದರದಾಗ ನೆನೆಸ್ಕೋಬೇಕು. ತುಂಬ ನೆನೆಸಬಾರ್ದು, ಹಾಕಿದ ತಕ್ಷಣವೇ ತಕ್ಕೊಂಡು ಬಿಡಬೇಕು, ಹಿಂಗೆ. ಇದು ಈ ಒಗ್ಗರಣೆ, ಇದು ಉಪವಾಸಕ್ಕಂತ ಒಗ್ಗರಣೆ. ನಮ್ಮ ಈರುಳ್ಳಿ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ, ಜಸ್ಟ್ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ. ಒಗ್ಗರಣೆ ಎಲ್ಲ ಹಾಕಿ ಸಾಸಿವೆ ಜೀರಿಗೆ ಹಿಂಗು ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಅರಿಶಿನ ಪುಡಿ ಇದಿಷ್ಟು ಹಾಕಿದ ಉಪ್ಪು ಹಾಕಿ ಇಷ್ಟೇ. ಉಪವಾಸಕ್ಕೆ ಬರುತ್ತೆ ಇದು. ಬೇಕಾದರೆ ನೀವು ಟೊಮೊಟೊ ಹಾಕೋಬೋದು, ಇದಕ್ಕೆ ನಾನು ಏನೂ ಹಾಕಿಲ್ಲ. ಈ ಥರ ಕಲಿಸ್ಕೋಬೇಕು. ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೇ ಬಿಸಿ ಮಾಡ್ಕೋಬೇಕು ಇದನ್ನು. ಈ ಥರ ಮಾಡಿ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ.
ಇದು ದಾವಣಗೆರೆಯಲ್ಲಿ ಫೇಮಸ್ಸು. ಇದಕ್ಕೆ ದಾವಣಗೆರೆ ಮಿರ್ಚಿನೂ ಕೊಡ್ತಾರೆ. ಇದರ ಜೊತೆ ದಾವಣಗೆರೆ ಮಿರ್ಚಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ, ಶೇರ್ ಮಾಡಿ ಮತ್ತೊಬ್ಬರಿಗೆ. ಥ್ಯಾಂಕ್ ಯು.